ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಲ್ಲ. ಓಡಾಡ್ತೀರಾ? ಓಡಾಡಲ್ಲ. ಸರಿ, ಸುಸ್ತಾಗಿದೆ, ಕಾಲು ಹೊತ್ಕೊಡ್ಲಾ? ಸುಸ್ತು ಆಗ್ತಿಲ್ಲ, ಕಾಲು ಹೊತ್ಬೇಡ. ಅಜೀರ್ಣ ಆಗಿದೆಯತ್ತೆ, ಜೀರಿಗೆ ನೀರ್ ತಂದ್ಕೊಡ್ಲಾ? ನಾನ್ ಕುಡಿಯಲ್ಲ. ಮತ್ತಿನ್ನೇನ್ ಬೇಕತ್ತೆ? ಸತ್ಯ, ಸತ್ಯ ಬೇಕು ನನಗೆ. ಯಾವ ಸತ್ಯ ಅತ್ತೆ? ನಿಮ್ಮ ಅಪ್ಪನ ಬಗ್ಗೆ. ಡೈನಿಂಗ್ ಟೇಬಲ್ ಅಲ್ಲೇ ಚಾರ್ಟ್ ಶೀಟ್ ಓಪನ್ ಮಾಡ್ಬಿಡ್ತಿದೆ ಗುಂಗ್ರಿ. ಆದ್ರೆ ನಾನ್ ಆಸೆ ಪಟ್ಟು ಸೊಸೆ ಮಾಡ್ಕೊಂಡಿದ್ದು ನಿನ್ನ. ನೀನ ಮುಂದೆ ನಿನ್ ತಲೆ ತಗ್ಗಿಸ್ಬಾರ್ದು ಅಂತ ಸುಮ್ಮನಿದ್ದೆ. ಈಗ್ಲೂ ನಿನಗೆ ಆಪ್ಷನ್ ಕೊಡ್ತೀನಿ. ಸತ್ಯ ಹೇಳಿ ಹಾಯಾಗಿ ಮಲ್ಕೋತ್ಯೋ ಅಥವಾ ಸುಳ್ಳು ಹೇಳಿ ಈ ಗುಂಗ್ರಿ ಕೂದ್ಲಲ್ಲಿ ನನ್ ಮನೆ ಒರೆಸ್ತೀಯ ಅಂತ. ನಾನ್ ಯಾಕತ್ತೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನನಗೂ ಸುಳ್ಗೂ ಆಗಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನೀನು ಸುಳ್ಳು ಅವಳಿ ಜೋಳಿ ಒಬ್ಬರನ್ನ ಬಿಟ್ಟೊಬ್ರು ಇರಲ್ಲ ಅಂತ ಅನ್ನಿಸ್ತಾ ಇದೆ. ಏ, ನನ್ನ ನೋಡಿದ್ರೆ ಗುಂಟು ತರ ಕಾಣಿಸ್ತಾ ಇದೀರಾ ನಿನಗೆ? ಅಲ್ಲ, ನಾನ್ ಸುಳ್ಳು ಹೇಳಿದ್ರೆ ನಮ್ಮ ಅತ್ತೆ ಗೊತ್ತಾಗುತ್ತೆ ಅಂತ ಗೊತ್ತಾಗ್ತಾನೆ ಇಲ್ಲ ನಿನಗೆ? ಫ್ಲೈಟ್ ಹತ್ತಿದ್ದಾರೆ, ಲ್ಯಾಂಡ್ ಆಗ್ಬಿಟ್ಟಿದ್ದಾರೆ, ಏರ್ಪೋರ್ಟ್ ಟ್ಯಾಕ್ಸಿ ಹತ್ಬಿಟ್ಟಿದ್ದಾರೆ, ಇನ್ನೇನ್ ಬರ್ತಾ ಇದಾರೆ, ಬಾಗ್ಲಿಗೆ ಬಂದ್ಬಿಟ್ರು ಅಂತೆಲ್ಲ ಸುಳ್ಳು ಹೇಳಿದ್ಯಲ್ಲೇ. ಸೈಲೆಂಟ್ ಸುಳ್ಳಿ. ಎಷ್ಟೇ ಆದ್ರೂ ಬಣ್ಣ ಬಳಿ ಅವಳಲ್ವಾ? ಬಣ್ಣದ ಮಾತಾಡಿ ನನ್ನ ಮರಳು ಮಾಡ್ತೇನೆ, ಮರಳು ಗುಮ್ಮಿ. ಅತ್ತೆ, ನಾನ್ ಸತ್ಯನೇ ಹೇಳ್ತಿದ್ದೀನಿ. ನನ್ನ ತಂದೆ ನಂಬರ್ ನಾಟ್ ರೀಚಬಲ್ ಇದೆ. ಅವ್ರ ಫ್ಲೈಟ್ ಹತ್ತೋಕ್ ಮುಂಚೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಆದ್ರೆ ಅವ್ರ ನಂಬರ್ ಯಾಕೆ ನಾಟ್ ರೀಚಬಲ್ ಆಯ್ತು ನನಗೆ ಗೊತ್ತಾಗ್ತಿಲ್ಲ. ನೀನೇನಾದ್ರೂ ನಿಮ್ಮಪ್ಪ ಇದಾನೆ ಅನ್ನೋ ಭ್ರಮೆಯಲ್ಲಿ ಮಾತಾಡ್ತಿದ್ಯಾ? ಅಸ್ಲಿಗೆ ಅವ್ರು ಇದಾರಾ ಅಥವಾ ಹೊಗೆ ಏನಾದ್ರೂ ಹಾಕಿಸ್ಕೊಂಡ್ಬಿಟ್ಟಿದಾರ? ಯಾಕತ್ತೆ ಆಗಾಗ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ನಾನ್ ನಿಜವಾಗ್ಲೂ ಅವ್ರ ಹತ್ರ ಮಾತಾಡ್ದೆ. ಅವ್ರು ಬರ್ತೀನಿ ಅಂತಾನೂ ಹೇಳಿದ್ರು. ಯಾಕೆ ಬರ್ಲಿಲ್ಲ ಅಂತ ನನಗ್ ಗೊತ್ತಿಲ್ಲ ಅತ್ತೆ. ಅಪ್ಪ ನನ್ನೋರೇ ಆದ್ರೂ ಚಿಕ್ಕಮ್ಮ ನನ್ನೋಳಲ್ವಲ್ಲ. ಅವ್ರು ಏನ್ ಹೇಳ್ಕೊಟ್ಟಿದಾರೋ ನಮ್ಮ ಅಪ್ಪಂಗೆ. ಯಾಕೆ ಬರ್ಲಿಲ್ವೋ ಅವರು? ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ಹೇಳ್ತಿದ್ದೀನಿ ಕೇಳು. ನೀನ್ ಕೇಳಿದ ತಕ್ಷಣ ದುಡ್ಡು ಕಳಿಸಿದ್ದಾರೆ ನಿಮ್ಮಪ್ಪ ಅಂದ್ರೆ ನಿಮ್ಮಪ್ಪನಿಗೆ ನಿನ್ನ ಮೇಲೆ ಪ್ರೀತಿ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನೀನ್ ಅವ್ರನ್ನ ಇಲ್ಲಿ ಕರೆಸ್ಲೇಬೇಕು. ಹೇಗತ್ತೆ? ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರೋದಕ್ಕಾಗಲ್ಲ. ಮದ್ವೆ ದಿನನೇ ಹೇಳಿದ್ದೆ ಅಲ್ವಾ ಅತ್ತೆ, ಅವ್ರು ಬರಲ್ಲ, ನನ್ಗೂ ಅವ್ರಿಗೂ ಆಗಲ್ಲ ಅಂತ. ಆವಾಗೆಲ್ಲ ಒಪ್ಕೊಂಡು ಈಗ ನೀವ್ ಈ ರೀತಿ ಬೈಯೋದು ಸರಿನಾ? ಸರಿನಾ ತಪ್ಪ ಅಂತ ನನ್ನ ಹತ್ರನೇ ಕೇಳಿದ್ರೆ ಹಾಕೊಂಡು ಮುಟ್ಟಕ್ ಬಿಡ್ತೀನಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳೋದನ್ನ ಕೇಳಿಲ್ವೇನೆ ನೀನು? ನನಗೆ ನಿನ್ನಂತ ಸೊಸೆ ಬೇಕಾಗಿದ್ದ ಎಷ್ಟು ನಿಜಾನೋ ನಿನಗೂ ನಮ್ಮಂತ ಮನೆಯವರೇ ಬೇಕಾಗಿದ್ದಷ್ಟೇ ಸತ್ಯ. ಪಾಪ ಹುಡುಗಿ ಆಸೆ ಪಡ್ತಿದ್ದಾಳಲ್ಲ ಅಂತ ಪಾರ್ಲರ್ ಓಪನ್ ಮಾಡ್ಕೊಟ್ಟು ನೀನ್ ಹೇಳಿದ್ದನ್ನೆಲ್ಲ ಕೇಳಿ ನಮ್ ಮನೆ ಹಿರಿ ಸೊಸೆ ಇವಳು ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಏಯ್, ನನ್ನ ನಂಬಿಕೆಗೆ ಏನಾದ್ರೂ ದ್ರೋಹ ಮಾಡ್ದ್ಯೋ ಗುಂಗ್ರಿ, ಕೈಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಹುಷಾರ್. ಆಸೆ ಆಸೆ ಆಸೆ